ಎಲ್ರಿಗೂ ನಮಸ್ಕಾರ. ಈ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾತಾಡುವಂಥವ್ರು ಇದ್ಬಿಟ್ರೆ ನಮ್ಮಂಥವ್ರಿಗೆ ಬಹಳ ಕಷ್ಟ. ಸೊ ಭಯ ಶುರು ಆಗ್ಬಿಡುತ್ತೆ ಒಂಥರ. ತುಂಬಾ ಅದ್ಭುತವಾದಂತಹ ಚೇತನಗಳು ನಮ್ಮ ಜೊತೆಗೆ ಇವತ್ತು ಶತಾವಧಾನಿಗಳ ಎದುರು ನಿಂತು ಮಾತನಾಡುವಂಥದ್ದೇ ನಮ್ದೊಂದು ಭಾಗ್ಯ. ಪ್ರಧಾನಿ ಯಾರಾಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗಳು ಶುರುವಾದಂತಹ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ ಏನೇನು ಮಾಡಬಹುದು ಅದನ್ನು ಮಾಡಿ ತೋರಿಸಿ ಒಂದು ಲೆಕ್ಕದಲ್ಲಿ ಹೊಸ ಮನ್ವಂತರಕ್ಕೆ ಕಾರಣವಾದಂತಹ ಸೂರ್ಯಪ್ರಕಾಶ್ ಅವರ ಜೊತೆಗೆ ಪ್ರಶಸ್ತಿ ತಗೊಳ್ಳೋದಿದೆಯಲ್ಲ, ನನ್ನ ಭಾಗ್ಯ. ನಮ್ಮ ಅಡಿಕೆ ಪತ್ರಿಕೆ ಸಂಪಾದಕರು, ನಮ್ಮ ವಿಜಯವಾಣಿ ಪತ್ರಿಕೆ ನನ್ನ ಆತ್ಮೀಯ ಮಿತ್ರರು ಗೌಡ್ರು, ಜೊತೆಗೆ ಎಲ್ಲಿ ವಿಮಾನದ ಹಾರಾಟ, ಎಲ್ಲಿಯೇ ಪತ್ರಿಕೋದ್ಯಮ, ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಿ. ಜೊತೆಗೆ ರಶ್ಮಿ ಅವರಿಗೆ ನಾನು ಹೇಳ್ಬೇಕು, ರಶ್ಮಿ ನೀವು ಬಂದಿರಲಿಲ್ಲ, ನೀವು ಬರೋದಕ್ಕಿಂತ ಮೊದಲನೇ ನಮ್ಮ ರ್ಯಾಪಿಡ್ ಪ್ರಶ್ನೆಗಳಿತ್ತು ಶತವಾಧಾನಿಗಳು ನಮಗೆ. ನಾವೆಲ್ಲ ಉಲ್ಟಾ ಹೊಡೆದು ನೋಡಿ ನಿಮ್ಮಲ್ಲಿ ಹಾಕ್ಬಿಟ್ರು ನಮ್ಮ ಗೌಡರು. ಅವ್ರು ಕೇಳಿದಂತ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇರಲಿಲ್ಲ, ಉತ್ತರ ಕೊಡಕ್ಕೆ ಸಾಧ್ಯವಿಲ್ಲ ಅಂತ ಪ್ರಶ್ನೆಗಳಿತ್ತು. ಸೊ ನೀವು ಬಚಾವ್ ಹೋಗ್ಬಿಡ್ರಿ. ನೀವು ಪತ್ರಿಕೋದ್ಯಮ ಇವತ್ತು ಕವಲದಾರಿನಲ್ಲಿದೆ. ನಾವು ಎ ಬಗ್ಗೆ ಮಾತ್ರ ಮಾತಾಡಿದ್ವಿ, ಬರೀ ಅಷ್ಟು ಮಾತ್ರ ಅಲ್ಲ. ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ, ಸಂಸ್ಥೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಕ್ವಾಲಿಟಿ ಪತ್ರಿಕೋದ್ಯಮ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳಿವೆ. ಯಾಕಂದ್ರೆ ಎಐ ಬಂದಾದ್ಮೇಲಿಂದ ದೊಡ್ಡ ದೊಡ್ಡ ಸಂಸ್ಥೆಗಳ ಮೇಲಾಗಿರುವಂತಹ ದಾಳಿ, ಕೆಲಸದಿಂದ ತೆಗೆಯುವಂಥದ್ದು, ಅದು ಪತ್ರಿಕಾ ರಂಗಕ್ಕೂ ಬಂದಿದೆ, ಅಂದ್ರೆ ಮಾಧ್ಯಮ ರಂಗಕ್ಕೂ ಬಂದಿದೆ. ಯಾಕಂದ್ರೆ ಹೊರೆಯನ್ನು ಕಡಿಮೆ ಮಾಡಬೇಕು. ಈ ಮುಖಾಂತರ ಏನು ಅಂತಂದ್ರೆ ಸಂಸ್ಥೆಗಳು ಉಳಿಬೇಕು. ಇಂತಹ ಪ್ರಯತ್ನಗಳು ಆಗಿರುವಂತಹ ಸಂದರ್ಭದಲ್ಲಿ ಲೈಫ್ ಸ್ಪ್ಯಾನ್ ಬಗ್ಗೆ ನಮ್ಮ ಶತಾವಧಾನಿಗಳು ಕೇಳಿದ್ರೆ, ಲೈಫ್ ಸ್ಪ್ಯಾನ್ ಏನಿರುತ್ತೆ ಸರ್ ಅಂತ ಪತ್ರಿಕೋದ್ಯಮಕ್ಕೆ ಬರುವಂತವ್ರು ಈಗ ಆ ಪ್ರಶ್ನೆಯನ್ನು ಎತ್ಕೊಳ್ಳೇಬೇಕು ಅಂತಹ ಸ್ಥಿತಿ ಇದೆ. ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪತ್ರಿಕೋದ್ಯಮವನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ, ಓದನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಏನಾಗಬೇಕು? ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮುದ್ರಣ ಮಾಧ್ಯಮಕ್ಕೆ ಅದರದ್ದೇ ಆದಂತಹ ಚಾಲೆಂಜ್ಗಳಿದೆ, ದೃಶ್ಯ ಮಾಧ್ಯಮಕ್ಕೆ ಅದರದ್ದೇ ಆದಂತಹ ಚಾಲೆಂಜ್ಗಳಿವೆ. ಆದ್ರೆ ಬರುವಂತವರಿಗೆ ನನಗನ್ಸುತ್ತೆ, ಬರಬರ್ತಿದ್ದಂಗೆ ಅವರು ಜನಪ್ರಿಯರಾಗಬೇಕು, ಬರಬರ್ತಿದ್ದಂಗೆ ಅವರಿಗೊಂದು ದೊಡ್ಡ ಸಂಬಳ ಬರಬೇಕು, ಬರಬರ್ತಿದ್ದಂಗೆ ನಮ್ಮನ್ನ ಜನ ಸ್ವೀಕಾರ ಮಾಡಬೇಕು, ನಮ್ಮನ್ನು ಕಂಡು ಹಿಡಿಬೇಕು, ನಮಗೆ ಸನ್ಮಾನ ಸತ್ಕಾರಗಳು ಆಗಬೇಕು, ಇಂತಹ ಒಂದು ಮನೋಭಾವನೆಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈ ಪತ್ರಿಕೋದ್ಯಮ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಮನವಿ ಇಲ್ಲಿಂದ, ಬರೀ ನೀವೇನು ಅಂದ್ರೆ ಯಾವುದೋ ಪತ್ರಿಕೆಗೆ ಹೋಗ್ತೀವಿ, ಅಲ್ಲಿ ಹೆಸರು ಸಂಪಾದನೆ ಮಾಡ್ತೀವಿ, ಅಥವಾ ಮಾಧ್ಯಮಕ್ಕೆ ಬರ್ತೀವಿ, ದೃಶ್ಯ ಮಾಧ್ಯಮಕ್ಕೆ ಅಲ್ಲಿ ಮಿಂಚ್ತೀವಿ, ಈ ರೀತಿ ಮನೋಭಾವನೆಗಳನ್ನ ಇಟ್ಕೊಂಡು ಬರಬೇಡಿ. ಬೇಕಾದಷ್ಟು ಅವಕಾಶಗಳಿದೆ. ಇವತ್ತು ಸಂವಹನ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲ ರಂಗಗಳಿಗೂ ಬೇಕಾಗಿದೆ. ನಾವು ಪತ್ರಿಕೋದ್ಯಮ ಮುಗಿಸ್ಕೊಂಡ್ಬಂದ್ವಪ್ಪ, ಹಂಗಾಗಿ ನಾವು ಪತ್ರಿಕೆನೇ ಹುಡುಕಬೇಕು ಅಥವಾ ನಾವು ಟಿವಿನೇ ಹುಡುಕಬೇಕು, ಇಲ್ಲ. ಬೇರೆ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ. ಆ ಮಾರ್ಗಗಳನ್ನು ನೀವು ಕಂಡುಕೋಬೇಕು. ಅದಾದ PR ಇಂದ ಹಿಡಿದು ನೀವು ನಿಮ್ಮ ಉತ್ಪನ್ನಗಳನ್ನ ಅಡ್ವರ್ಟೈಸ್ಮೆಂಟ್ ತನಕ ಸಾಕಷ್ಟು ಅವಕಾಶಗಳಿದೆ. ಅದನ್ನು ನೀವು ಬಳಸ್ಕೋಬೇಕು. ಜೊತೆಗೆ ಭಾಷೆ, ಇವಾಗ ನೋಡಿ, ಇವಾಗ ಅಟ್ಲೀಸ್ಟ್ ನಿಮಗೊಂದು 2 ಭಾಷೆ ಬರಬೇಕು, ಬಂದೇ ಬರುತ್ತೆ. ಒಂದು ಮಾತೃಭಾಷೆ ನಾವು ಮಾತಾಡ್ತೀವಿ, ಜೊತೆಗೆ ನಾವು ಕಲಿಯುವಂತ ಭಾಷೆ, ನಾವು ಇಂಗ್ಲಿಷ್ ಕಲ್ತಿರ್ತೀವಿ, ಹಿಂದಿ ಕೂಡ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ನಿಮ್ಮ ಭಾಷೆಯ ಮೇಲಿರುವಂತ ಹಿಡಿತ ಇದೆಯಲ್ಲ, ಅದು ನಿಮ್ಮನ್ನು ತುಂಬಾ ಚೆನ್ನಾಗಿ ಬೆಳೆಸುತ್ತೆ. 2 ಭಾಷೆ ನಿಮಗೆ ಸರಿಯಾಗಿ ಬಂತು ಅಂತ ತಿಳ್ಕೊಳ್ಳಿ, ಈಗ ಎ ರಂಗದಲ್ಲಿ ನೀವು ಅತ್ಯಂತ ಬಹಳ ಸುಲಭವಾಗಿ ನೀವು ಸಮಾಜವನ್ನು ಬಿಟ್ಟು ಬಿಡ್ತೀರಿ. ಜೊತೆಗೆ ಬೇರೆ ಬೇರೆ ಪ್ರತಿಭೆಗಳು, ನಮ್ಮ ರಶ್ಮಿನೇ ಇದ್ದಾರೆ, ತಮ್ಮದೇ ಆದಂತಹ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ. ಇಲ್ಲಿ ಒಂದಷ್ಟು ಎಡವಟ್ಟುಗಳಿದೆ, ಪ್ರಶ್ನೆ ಬೇರೆ. ಎಲ್ಲಾ ರಂಗದಲ್ಲೂ ಕೂಡ ಎಡವಟ್ಟುಗಳು ಇರ್ತವೆ. ಈಗ ನಾನು ನೇರವಾಗಿ ದೃಶ್ಯ ಮಾಧ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರ್ತೀನಿ, ಪ್ರಶಸ್ತಿ ಸ್ವೀಕಾರ ಮಾಡಿರೋದ್ರಿಂದ. ನೋಡಿ, ಬರುವಂತವರಿಗೆ ಚಾಲೆಂಜ್ಗಳು ಏನೇನಿರುತ್ತೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಆಗಲೇ ಕಾರ್ಯಕ್ರಮ ನಿರೂಪಣೆ ಮಾಡ್ತಿರುವಂತ ನಾರದರ ಹೆಸರನ್ನು ಹೇಳಿದ್ರಿ. ನಾನು ಬಹುಶಃ ಜಗತ್ತಿನ ಮೊದಲ ಪತ್ರಕರ್ತ, ನಾವು ಕೂಡ ನಾರದರೇ. ಯಾವ ಸಂದರ್ಭದಲ್ಲಿ ಹೆಂಗ್ ಜಗಳ ಹಚ್ಚಬೇಕು, ಅದನ್ನ ಹೆಂಗ್ ಸರಿ ಮಾಡಬೇಕು
ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನೊಂದಕ್ಕೂ ಕೂಡ ನಾವು ಸಿದ್ಧವಾಗಿರ್ಬೇಕು. ನಾರದರಿಗೂ ಕೂಡ ಶಾಪಗಳು ಸಿಕ್ತಂತೆ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಆ ರೀತಿ ನಮಗೂ ಕೂಡ ಶಪಿಸುವಂತವ್ರ ಸಂಖ್ಯೆ ಬಹಳಷ್ಟಿದೆ. ಚಾಲೆಂಜಿನ ಮೈ ಮೇಲೆ ಅಡ್ಕಡಕ್ ಆಗ್ಲಿಲ್ಲ ಅಂತಂದ್ರೆ ಪತ್ರಿಕಾರಂಗಕ್ಕೆ ಬರಬಾರದು. ಅದು ಬೇಕಾದಾಗಿರ್ಲಿ. ಈಗ ನಾನು ಬೇರೆ 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 ಸಂಸ್ಥೆಗಳಿಗೆ ಕೆಲಸ ಮಾಡಿದೆ. ಈ ಒಂದು ಪಟ್ಟಿ ಓದಿದ್ರು ನಾನು ಯಾವ್ಯಾವ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೆ ಅಂತ. ಕೆಲವೊಂದು ಸಂಸ್ಥೆಗಳಲ್ಲಿ ಅವರಾಗಿ ಅವರೇ ದಯವಿಟ್ಟು ಹೋಗಪ್ಪ ಅಂತ ಹೇಳಿದ್ದಾರೆ. ಕೆಲವೊಂದು ಸಂಸ್ಥೆಗಳಿಂದ ನಾವೇ ನಿಮ್ ಸಾಹಸ ಬೇಡ ಅಂತ ಬಿಟ್ಟು ಬಂದಿವಿ. ಪ್ರಾಮಾಣಿಕವಾಗಿ ಹೇಳ್ಬೇಕಲ್ಲ. ಯಾಕಪ್ಪ ಅಂತಂದ್ರೆ ಮೈ ಮೇಲೆ ಎಳೆದುಕೊಳ್ಳುವಂತ ಗುಣ ಅದಿರ್ಲಿಲ್ಲ ಅಂತಂದ್ರೆ ನಾವು ಪತ್ರಕರ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹತ್ತಾರು ಸಂಗತಿಗಳಿದೆ. ನನಗೆ 5 ನಿಮಿಷ ಎಕ್ಸ್ಟ್ರಾ ಕೊಡಿ ಸರ್ ದಯವಿಟ್ಟು. ಒಂದ್ಸರಿ ಚರ್ಚೆ ನಡೀತಾ ಇತ್ತು, ಕೆಲವೊಂದು ಹೇಳ್ಬೇಕಾಗುತ್ತೆ ನಾವು ಅದಕ್ಕೋಸ್ಕರ. ಒಂದು ಚರ್ಚೆ ನಡೀತಾ ಇತ್ತು. ಚರ್ಚೆ ನಡೀತಿದ್ದಂತ ಸಂದರ್ಭದಲ್ಲಿ ಗೆಸ್ಟ್ಗಳಿದ್ರು ನಮ್ಮ ಜೊತೆಗೆ. ಬಹಳ ಬಿಸಿ ಆದಂತ ಚರ್ಚೆ. ನಮ್ಮ ಆಗಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಆ ಕಾರ್ಯಕ್ರಮ ನೋಡ್ತಾ ಇದ್ರು. ಅವ್ರಿಗೆ ಏನ್ ಅನ್ನಿಸ್ತೇನೋ, ತಕ್ಷಣಕ್ಕೆ ನಮ್ಮ ರಿಪೋರ್ಟರ್ ಕರೆದ್ಬಿಟ್ಟು ನಾನು ಲೈವ್ ಬರ್ತೀನಿ ಅಂತಂದ್ರು. ಸರಿ, ಅವನು ಲೈವ್ ಕೂಡಿಸ್ತಾ. ಅಲ್ಲಿ ಒಂದು ಸಣ್ಣ ತಪ್ಪಾಯ್ತು ಅಲ್ಲಿ. ಅದನ್ನು ನಾವು ಫಾಲೋ ಮಾಡಲೇಬೇಕು. ಆಕ್ಚುಲಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಕುಮಾರಸ್ವಾಮಿ ಅವರು, ನಾನು ರಂಗನಾಥ್ ಹತ್ರ ಮಾತ್ರ ಮಾತಾಡ್ತೀನಿ, ಬೇರೆಯವ್ರ ಹತ್ರ ಮಾತಾಡಲ್ಲ ಅಂತ. ಅದರ ಪುಣ್ಯಾತ್ಮ ನಮ್ಮ ಇನ್ಪುಟ್ ನನಗೆ ಮುಗಿಸೇ ಇಲ್ಲ ಅದನ್ನ. ಇಲ್ಲಿ ಜಗಳ ಶುರುವಾಯಿತು. ಜಗಳ ಶುರುವಾದಾಗ ಯಾರೋ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದ್ರು. ನಾವು ಆರೋಪ ಪ್ರತ್ಯಾರೋಪಗಳನ್ನ ರಾಜಕಾರಣಿಗಳ ಮೇಲೆ ಮಾಡ್ಬೇಕಾದ್ರೆ ನಮ್ದು ಮೌನ ಮತ್ತೆ ಆನಂದ. ಬಂಡವಾಳ ಬಯಲಾಗಲಿ ಅಂತ ನಾವು ಕೂಡ ಕಾಯ್ತಾ ಇರ್ತೀವಿ. ಸದ್ಯ ನಾವು ಮಾಡಿದ್ರೆ ಇವ್ರು ಮಾಡ್ತಾರಲ್ಲ, ವೆರಿ ಗುಡ್, ಮಾತಾಡಿ ಅಂತ. ಅದಾದ್ಮೇಲೆ ಅವರು ಗುರುತರವಾದಂತ ಆರೋಪ ಮಾಡ್ಬಿಟ್ರು ನಮ್ಮ ಉಗ್ರಪ್ಪ. ಆರೋಪ ಮಾಡಿದ್ದು ಮಾಡಿದ ತಕ್ಷಣ ಅವ್ರು ಮೈ ಕೀಕೆಲ್ಲ ಕಿತ್ ಹಾಕಿ ರಂಗನಾಥ್ ಭಾರತ ಬಾಯಿ ಬಂದಂಗೆ ಬೈದು ಎದ್ದೋದ್ರು. ಇನ್ನೊಂದ್ಸರಿ ಜನ್ಮಲ್ಲ ಅಂತ ಕೂತ್ಕೊಳ್ಳಲ್ಲ ಹಂಗೆ ಅಂತ. ಅದಾದ್ಮೇಲೆ ಪಾಪ ಅವ್ರೆ ಯಾರು ಬೇಕು ಅಂತ ಮಾಡಿರೋದಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾ ಏನಾದ್ರು ಅಂತಂದ್ರೆ ಇನ್ನೊಬ್ಬ ರಂಗನಾಥ್ ಅವ್ರಿಗೆ ಬೈದ್ರು ಕುಮಾರಸ್ವಾಮಿ ಅವರು ಅಂತ. ಪಾಪ ಅವ್ರಿಗೆ ಸ್ಪಷ್ಟನೆ ಕೊಡ್ಬೇಕಲ್ಲ. ಇನ್ನೊಂದು ಪತ್ರಿಕಾಗೋಷ್ಠಿನಲ್ಲಿ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಇಲ್ಲ ನಾನು ಆ ರಂಗನಾಥ್ಗೆಲ್ಲ ಬೈದಿದ್ದು, ಈ ರಂಗನಾಥ್ಗೆ ಈ ರೇಟಿಂಗ್ ಬರುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಒಂದು ಮಾಧ್ಯಮ ಇಟ್ಕೊಂಡ್ಬಿಟ್ಟಿದೆಯಲ್ಲ ಅವ್ರನ್ನ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದು. ಕುಮಾರಸ್ವಾಮಿ ಕೆಟ್ಟ ಮನುಷ್ಯ ಅಂತ ನಾನು ಹೇಳಲ್ಲ, ಆದ್ರೆ ಆ ಸಂದರ್ಭಕ್ಕೆ ಏನ್ ತೋಚುತ್ತೋ ಅಂತ ಮಾತಾಡ್ಬಿಡ್ತಾರೆ. ದಾಖಲೆ ಬಿಡುಗಡೆ ಮಾಡ್ತೀನಿ ಬಿಡ್ತಾರೆ. ಅದು ಅವ್ರದ್ದು ಮಂತ್ರ. ನನಗೆ ಈಗಲೂ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಪ್ರಶ್ನೆ ಬೇರೆ. ಅವ್ರು ಹೇಳಿದ್ರು, ಇವ್ರ ಯೋಗ್ಯತೆ ಗೊತ್ತಿಲ್ವೇಂದ್ರಿ, ನಮ್ಮ ಯಾರಿಗೋ ಒಬ್ಬರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಏನ್ ಗೊತ್ತಾ, ಇಂಥ ಕಡೆಗೆ ಬಂದು ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿಮ್ ತಲೆ ತಗೊಂಡ್ಬಿಡ್ತೀನಿ ಅಂತ ಹೇಳಿ ಅಂತ. ನನ್ನ ಹತ್ರ ಸಿಡಿ ಇದೆ. ಎಂಥ ಗತಿ ಸ್ವಾಮಿ ಇದು. ಮಾರನೇ ದಿವಸ ನಾನು ಆಫೀಸ್ಗೆ ಹೋದೆ. ನಮ್ಮ ಡೈರೆಕ್ಟರ್ ಕೇಳಿದ್ರು, ಏನಿದು ಕತೆ ಅಂತ. ನಾನು ಹೇಳಿದೆ, ಬಹುಶಃ ಆ ರೀತಿ ಇದ್ದಿದ್ದಿರಲಿ ಇವತ್ತು ನಾನು ನಿಮ್ ಎದುರುಗಡೆ ಕೂತ್ಕೊಳ್ಳುವಂತ ಧೈರ್ಯ ಮಾಡ್ತಿರ್ಲಿಲ್ಲ. ಕೆಲಸ ಮಾಡಿ ಅವ್ರ ಹೆಂಗಿದ್ರು ಇದೆ ಅಂತಾರಲ್ಲ, ತಗೊಂಡು ತೋರಿಸ್ಬಿಡಿ ಜಗತ್ತಿಗೆ ಗೊತ್ತಾಗಲಿ. ಟಿವಿಯಿಂದ ಅಲ್ಲ, ಮಾಧ್ಯಮದಿಂದ ದೂರ ಹೋಗ್ಬಿಡ್ತೀನಿ ಅಂತ. ಅಲ್ಲಿಂದ ಶುರುವಾಯಿತು. ಅವ್ರು ಕೊಡ್ಲಿಲ್ಲ, ನಾವು ಬಿಡ್ಲಿಲ್ಲ. ಅವ್ರ ಜೊತೆ ನಮ್ಮ ಯುದ್ಧ ಶುರುವಾಯಿತು. ನಾನು ಅವ್ರ ಮೇಲೆ ₹1 ಮಾನನಷ್ಟ ಮೊಕದ್ದಮೆ ಹಾಕಿದೆ. ದಯವಿಟ್ಟು ಸ್ವಾಮಿ ನೀವು ದಾಖಲೆಗಳು ಕೊಡಿ ಅಂತ ಹೇಳಿ ಅಂತ. ಇದು ಒಬ್ಬರ ಜೊತೆಗೆ ಅಂತ ಹೇಳ್ಬೇಡಿ. ಈಗ ನಮ್ದವ್ರದ್ದು ಸಂಬಂಧ ಚೆನ್ನಾಗಿದೆ. ಅರಮನೆ ಮೈದಾನದಲ್ಲಿ ಸಿಕ್ಕರು, ನನಗೆ ಹಾರ ಹಾಕಿದ್ರು, ತುರಾಯಿ ಹಾಕಿದ್ರು, ಅದೆಲ್ಲ ಬೇರೆ ವಿಚಾರ. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿಸುವಂತವ್ರು ಯಾರು ಇರಲ್ಲ. ನಿಮ್ಮ ಪ್ರೀತಿಸುವಂತವ್ರು. ಈ ಜಗಳ ನನಗೆ ಕುಮಾರಸ್ವಾಮಿ ಅವ್ರ ಜೊತೆಗೂ ಆಗಿದೆ, ರಾಮುಲು ಜೊತೆಗೂ ಆಗಿದೆ, ಮೊನ್ನೆ ಸದಾನಂದ ಗೌಡರ ಜೊತೆಗಾಯ್ತು. ಇನ್ನೊಂದು ಮಜಾ ಇದೆ ಪತ್ರಕರ್ತರದ್ದು. ನಮ್ಮ ಹಳೆ ಬರಹ ಏನು ಅಂತಂದ್ರೆ, ಒಂದು ಪಾರ್ಟಿಯವ್ರ ಬಗ್ಗೆ ಮಾತಾಡಿದ ತಕ್ಷಣ ಇನ್ನೊಂದು ಪಾರ್ಟಿಯವರು ಅಂತಾರೆ, ನೋಡಿ ಆ ಪಾರ್ಟಿಯವರು ಅಂತ. ಈ ಕಡೆ ಮಾತಾಡಿದ ತಕ್ಷಣ ಈ ಪಾರ್ಟಿಯವರು ಅವ್ರಿಗೂ ಏನೋ ಸಂಬಂಧ ಇದೆ ನೋಡಿ ಅಂತ ಹೇಳಿ. ನಾವು ಬಹಳ ಹುಷಾರಾಗಿರಬೇಕು. ಹಲ್ಲುಗಳ ನಡುವೆ ಇದ್ದಂತ ನಾಲಿಗೆ ನಾವು ಇದನ್ನ ಇಟ್ಕೊಂಡೇ ಮಾತಾಡ್ತಾ ಹೋಗ್ಬೇಕು. ಮೊನ್ನೆ ನಾನೊಂದು ಪ್ರಶ್ನೆ ಕೇಳಿದೆ, ಅಲ್ಲ ಸ್ವಾಮಿ ನೀವು ಏನ್ ಮಾಡಿದ್ರಿ, ನಿಮಗೆ 3 ಅವಕಾಶಗಳು ಸಿಕ್ತು ಗೌಡ್ರೆ, ಏನ್ ಮಾಡಿದ್ರಿ ಅಂತ ಕೇಳಿದೆ. ಅದಕ್ಕೆ ಅವರು ನಮ್ಮ ಪತ್ರಕರ್ತರ ಮೇಲೆಲ್ಲ ಕೆಂಡ ಕಾರಿಬಿಟ್ರು. ನಮ್ಮ ಪತ್ರಕರ್ತರ ಮೇಲೆ ನನಗೆ ತುಂಬಾ ಆಶ್ಚರ್ಯ ಆಗಿದೆ ಅಂದ್ರೆ, ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಮುಖ್ಯಮಂತ್ರಿಗಳು ನನ್ನ ಕೇಳ್ಬೋದಾಗಿತ್ತು, ರಂಗನಾಥ್ ಇಷ್ಟೊಂದೆಲ್ಲ ಮಾಡಿದ್ರಿ, ಏನ್ರಿ ನೀವು ಹಿಂಗೆಲ್ಲ ಅಂತೀರಿ ಅಂತ. ಪಾಪ ನಮ್ಮ ಪಾಪದ ಪತ್ರಕರ್ತರ ಮೇಲೆ ಬೈಯುವಂಥದ್ದು ಏನಿತ್ತು, ಈಗಲೂ ಕೂಡ ನನಗೆ ಕಾಡ್ತಿರುವಂತ ಪ್ರಶ್ನೆ ಅದು. ಇತ್ತೀಚಿನ ದಿನಗಳಲ್ಲಿ ಮನೋಭಾವನೆ ಶುರುವಾಗಿದೆ. ಪತ್ರಕರ್ತರು ಯೋಚನೆ ಮಾಡಬೇಕು. ಮೊನ್ನೆ ನಾನು ಸಿದ್ದರಾಮಯ್ಯ ಅವರು ಇನ್ನೂ ಹಿಡಿದಿರಲಿಲ್ಲ, ಅವ್ರ ಮೇಲೆ ಒಂದು ಗುರುತರವಾದಂತಹ ಆರೋಪ ಬಂದಾಗ ಇಂಟರ್ವ್ಯೂ ಹೋಗಿದ್ದೆ. ಇಂಟರ್ವ್ಯೂ ಮಾಡೋ ನಾನು ಪ್ರಶ್ನೆ ಕೇಳಿದೆ. ಪ್ರಶ್ನೆ ಕೇಳಿದ್ರು, ನೀವು ಬಿಜೆಪಿ ತರ ಕೇಳ್ತಾ ಇದೀರಿ ಅಂತಂದ್ರು. ಪಕ್ಕದಲ್ಲಿ ನಮ್ಮ ಇನ್ನೊಬ್ಬ ಹುಡುಗ ಇದ್ದ ಪ್ರಮೋದ, ಅವ್ನು ಸಮಾಧಾನ ಮಾಡಕ್ಕೆ ಟ್ರೈ ಮಾಡಿದ. ನಾನು ಹೇಳಿದೆ, ಸಮಾಧಾನ ಮಾಡೋ ಸಂದರ್ಭ ಅಲ್ಲ ಬಯಸ್ಕೊಂಡಿರೋ ಒಂದು. ನಾನು ಹೇಳಿದೆ, ಸರ್ ಈ ಮಾತನ್ನ ವಾಪಸ್ ತಗೋಬೇಕು ಫಸ್ಟ್ ಅಂತ. ವಾಪಸ್ ತಗೋಬೇಕು ಅಷ್ಟೇ, ಮುಲಾಜಿಲ್ಲ.
ಯಾವಾಗ ಇದು ಬರುತ್ತೆ ಅಂತಂದ್ರೆ ನಮ್ಮಲ್ಲಿ ಗಟ್ಟಿತನ ಇದ್ದಾಗ ಮಾತ್ರ ಬರುತ್ತೆ. ನಮ್ಮಲ್ಲಿ ಗಟ್ಟಿತನದಿಂದ ಮಾತ್ರ ಬರುತ್ತೆ, ಇಲ್ಲ ಅಂದ್ರೆ ನಮ್ಮನ್ನ ಗಿರಿಗಿಟ್ಲೆ ಆಡಿಸ್ಬಿಡ್ತಾರೆ. ರಾಜಕಾರಣಿಗಳು ಬಹಳ ಹುಷಾರಾಗಿರ್ಬೇಕು. ಒಂದ್ಸರಿ ರಾಹುಲ್ ಗಾಂಧಿ ಅವ್ರ ಜೊತೆಗೆ ನನ್ಗೊಂದು ಚರ್ಚೆ ಇತ್ತಪ್ಪ, ಬಾ ಅದಂತೂ ಹೊರೆಯಕ್ಕೆ ಸಾಧ್ಯ ಇಲ್ಲ. ಅದು ಕೋವಿಡ್ ಟೈಮ್. ನಾನು ನಮ್ಮ ಆಫೀಸಲ್ಲಿ ಕೂತ್ಕೊಂಡಿದ್ದೆ, ಕಾನ್ಫರೆನ್ಸ್ ಹಾಲಲ್ಲಿ ಒಂದು ಸ್ಕ್ರೀನ್ ಇತ್ತು ರಾಹುಲ್ ಗಾಂಧಿ ಅವರ ಎದುರುಗಡೆಗೆ. ಎಲ್ಲೆಲ್ಲಿದ್ದರೋ ಪತ್ರಕರ್ತರು ಪಂಚಾಗಿದ್ರು, ಎಲ್ಲ ಸ್ಟಾಂಪ್ ಸೈಜ್ ಕಾಣೋರು. ಅವ್ರು ಹುಡುಕ್ತಾ ಇದ್ರು ಯಾರು 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 ಅಂತ, ಕೈ ಎತ್ತಬೇಕು. ಸೊ ಇಲ್ಲಿದ್ದೀವಿ, ಬ್ಲಾಕ್ ಶರ್ಟ್ ಅಂತ. ನಾನು ಕೈ ಎತ್ತಿ ಹೇಳಿದೆ, ರಂಗನಾಥ್ ಭಾರದ್ವಾಜ್ ಬ್ಲಾಕ್ ಶರ್ಟ್ ಇಲ್ಲಿ ನೋಡಿ ಅಂತ. ಹೇಳಿ ಅಂತಂದ್ರು. ನಾನು ಹೇಳಿದೆ, ಅವರ ಅಜ್ಜಿ ಅವ್ರು ನಡೆದುಕೊಂಡಂತ ಹಾದಿ, ಚಿಕ್ಕಮಗಳೂರಲ್ಲಿ ನಿಂತು ಗೆದ್ದಿದ್ದು ಅದೆಲ್ಲ ಆಗ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ನಾನು. ನೀವೇನ್ ಮಾಡ್ತಾ ಇದ್ದೀರಿ ಸ್ವಾಮಿ? ಜನಗಳ ನಡುವೆ ನಿಂತಿರುವಂತ ನಾಯಕರಾಗಲ್ಲ, ನೀವು ಹೊರಗಡೆ ಬರಬೇಕು, ನಿಮ್ಮ ಗಟ್ಸ್ ತೋರಿಸ್ಬೇಕು ಅಂತ ಹೇಳ್ಬಿಟ್ಟೆ. ಅಬ್ಬಾ ಸಿಕ್ಬಿಡ್ತು ನೋಡಿ ಅಸ್ತ್ರ. ಒಬ್ಬ ನಾಯಕನಿಗೆ ಗಟ್ಸ್ ಅಂತ ಬಳಸ್ಬಿಟ್ರಲ್ಲ ರಂಗನಾಥ್ ಭಾರದ್ವಾಜ್. ಶುರುವಾಯ್ತು ಹೊರಗಡೆ ಎಷ್ಟು ಮಡಿ ಶುರುವಾಯ್ತು ಅಂತೀರಿ. ಇಂಥವನ್ನೆಲ್ಲ ಎದುರಿಸ್ಲಿಕ್ಕೆ ನಾವು ತಯಾರಿರಬೇಕು. ಒಂದು ಚೂರು ಆ ಕಡೆ ಈ ಕಡೆ ಆಗ್ಬಿಟ್ಟು ಎಡಬಟ್ಟನೆ. ಮೊನ್ನೆ ಯಾರೊಬ್ರು ಕೇಳ್ತಾ ಇದ್ರು, ಸರ್ ನಿಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ಅಂತ. ಏನು ನೀವು ಲೆಫ್ಟ್ ಅಂತೆ ಸರ್ ಅಂತಂದು. ಅದಕ್ಕೆ ಕರೆಕ್ಟಾಗಿ ಹೇಳಿದಾರೆ ಅಂದೆ ನಾನು. ಮನುಷ್ಯ ಸಹಜವಾಗಿ ಬೆಳಗ್ಗೆ ಎದ್ದ ತಕ್ಷಣ ಲೆಫ್ಟೇ ಆಗ್ತಾನ್ರಿ, ರೈಟ್ ಆಗಕ್ಕೆ ಸಾಧ್ಯನಾ? ಒಂದೊಂದ್ಸರಿ ನಾವು ಹೊಟ್ಟೆಗಿಟ್ಟೆ ಸರಿ ಇದ್ದಾಗ ನಾವು ಬೆಳಗ್ಗೆ ಮತ್ತೆ ಸಂಜೆನೂ ಕೂಡ ಒಂದೊಂದ್ಸರಿ ಲೆಫ್ಟ್ ಆಗ್ಬಿಡ್ತೀವಿ. ಅದಕ್ಕೆಲ್ಲ ಫ್ಲೈಟ್ ಸಾಧ್ಯನಾ ಅಂತಂದೆ ನಾವು. ಈ ರೀತಿ ಯಾವುದು ಯಾವ ಸಂದರ್ಭದಲ್ಲಿ ಯಾವ ರೀತಿ ಮೈಮೇಲೆ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ನಾನು 3 ಎಕ್ಸಾಂಪಲ್ ಕೊಡ್ತೀನಿ. ಇವೆಲ್ಲದರ ಹೊರತಾಗಿಯೂ ಕೂಡ ಮಾಧ್ಯಮದಲ್ಲಿ ತುಂಬಾ ಅದ್ಭುತವಾದಂತ ಕೆಲಸ ಮಾಡಬಹುದು, ಬಹಳ ಅದ್ಭುತವಾದಂತ ಕೆಲಸ ಮಾಡಬಹುದು. ವ್ಯವಸ್ಥೆ ನೀವು ಹೇಳಿದ್ರನ್ನ ಕೇಳುವಂತ ಸ್ಥಿತಿಲಿರುತ್ತೆ. ಏನಾದ್ರೂ ನೀವು ಇವಾಗ ಸಮಾಜ ಸೇವೆ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಮಾಡಬಹುದ್ರಿ. ಆ ಮಾಡುವಂತ ಮನೋಭಾವನೆ ನಿಮ್ಗೆ ಇರ್ಬೇಕು ಅಷ್ಟಂದ್ರೆ. ನಾನು ಒಂದು 3 ಎಕ್ಸಾಂಪಲ್ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ದಯವಿಟ್ಟು ಲೇಟ್ ಆಗ್ತಾ ಇದೆ, ಏನು ಅಂದ್ಕೋಬೇಡಿ, ಹೇಳಲೇಬೇಕು ನಾನು ಎಕ್ಸಾಂಪಲ್. ಕೆಲವು ವರ್ಷಗಳ ಹಿಂದಿನ ಮಾತು. ಯಾರೋ ಮಗುವನ್ನ ಹೆತ್ತು ಒಂದು ಬೇರೆ ಹತ್ರ ಬಿಸಾಕ್ ಹೋಗ್ಬಿಟ್ಟು, ಅದನ್ನ ಯಾರೋ ಒಬ್ಬರು ಪುಣ್ಯಾತ್ಕಿತಿ ಮಹಾತಾಯಿ ಆಕೆ ಎತ್ಕೊಂಡ್ಬಂತು. ನಮ್ಮ ರಿಪೋರ್ಟರ್ ಅದನ್ನ ವರದಿ ತಗೊಂಡು ಹೇಳ್ದ, ಸರ್ ನೋಡಿ ಈ ತರ ಮಗು ಇದು, ನಾನು ಕರ್ಕೊಂಡ್ಬನ್ನಿ ಚರ್ಚೆ ಮಾಡೋಣ. ನೋಡಿದೆ, ಎದೆ ಹೊಡೆದೋಗ್ಬಿಡ್ತು ನನಗೆ. ಆ ಮಗುವಿನ ಒಂದು ಕಣ್ಣು ಮತ್ತೆ ಮೂಗು ಅದನ್ನ ಇರುವೆಗಳು ತಿಂದು ಹಾಕ್ಬಿಟ್ಟಿವೆ. ನಾನು ನಮ್ಮ ನಾರಾಯಣ ನೇತ್ರಾಲಯದ ಶೆಟ್ರು, ಭುಜಂಗ್ ಶೆಟ್ರು ಇದ್ರು, ಅವ್ರಿಗೆ ಫೋನ್ ಮಾಡಿದೆ, ಸರ್ ಒಂದು ಡಿಸ್ಕಷನ್ಗೆ ಬನ್ನಿ ನೀವು, ನಾನೇ ನಿಮ್ಮ ಜೊತೆಗೆ ಕೂತ್ಕೊಂಡು ಮಾತಾಡ್ತೀನಿ ಅಂತ. ಬರ್ತೀನಿ ರಂಗನಾಥ್, ಬರ್ತೀನಿ ಅಂತ. ತಕ್ಷಣ ಇನ್ನೊಬ್ಬರಿಗೆ ಏನ್ ಮಾಡಿದೆ, ನಾನು ಸ್ಪರ್ಶ ಆಸ್ಪತ್ರೆಯ ನಮ್ಮ ಪಾಟೀಲ್ರಿಗೆ ಫೋನ್ ಮಾಡಿದೆ, ಶರಣ್ ಪಾಟೀಲ್ಗೆ. ಸರ್ ಈ ಥರದ ಮಗು ನೋಡಿ, ಒಂದು ಮೂಗು ತಿಂದಾಕ್ಬಿಟ್ಟಿವಿ ಇರುವೆಗಳು, ನೀವು ಒಂದು ರಿಪೇರಿ ಮಾಡ್ಕೊಡ್ಬೇಕು ಸರ್, ಅದನ್ನು ಮಾಡಬೇಕು ಅಂತ. ನಾನು ಬರ್ತೀನಿ ಬಿಡಿ ಅಂತ ಬಂದು. ನನ್ನ ಜೀವಮಾನದಲ್ಲಿ ಮರೆಯಲಾರಂತ ಘಟನೆ ಸರ್. ಬರ್ತಿದ್ದಂಗೆ ನಮ್ಮ ಭುಜಂಗ್ ಶೆಟ್ಟರು ಬಂದು ನನ್ನ ಒಪ್ಕೊಂಡ್ರು. ಏನ್ ರಂಗನಾಥ್ ಯಾವ ಮುಹೂರ್ತದಲ್ಲಿ ಫೋನ್ ಮಾಡಿದ್ರಿ ಅಂದ್ರೆ, ಯಾಕೆ ಸರ್ ನೋಡಿ ನಾನು ಬರ್ತಾ ಇದ್ನ ಕೆಂಗೇರಿ ಹತ್ರ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು. ಅಲ್ಲಿ ಒಬ್ಬ ಹುಡುಗ ಯಂಗ್ ಅಂಡ್ ಎನರ್ಜೆಟಿಕ್ ಬೈಕಲ್ಲಿ ಬರ್ತಾ ಇದ್ದ, ಆಕ್ಸಿಡೆಂಟ್ ಆಯ್ತು, ಬಿದ್ದು ಸತ್ತೋಗ್ಬಿಡ ಸರ್. ಅದೇನು ಅಂದ್ರೆ ಬ್ರೈನ್ ಡೆತ್. ಈಗ ಅವ್ರ ತಂದೆ ತಾಯಿ ಅವನ ಅಂಗಾಂಗಗಳನ್ನ ದಾನ ಮಾಡ್ತಾ ಇದ್ದಾರೆ. ನಮ್ಮ ಟೀಮ್ ಹೋಗ್ತಾ ಇದೆ. ನಾನು ಹೇಳಿದೆ, ಆ ಒಂದು ಕಣ್ಣು ತಗೊಂಡ್ಬನ್ನಿ, ನಮ್ಮ ಪೇಷಂಟ್ ಕರ್ಕೊಂಡ್ಬರ್ತೀನಿ, ಅಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅಂತ. ನೀವು ನಂಬಲಿಕ್ಕಿಲ್ಲ ಸರ್, ಕಾರ್ಯಕ್ರಮ ಮುಗಿದ ತಕ್ಷಣ ಭುಜಂಗ್ ಶೆಟ್ರು ತಾಯಿ ಮತ್ತೆ ಮಗನ ಜೊತೆ ಕರ್ಕೊಂಡು ಹೋದ್ರು, ಆ ಹುಡುಗನಿಗೆ ಕಣ್ಣು ಹಾಕಿಕೊಟ್ರು. ಇದು ಮಾಧ್ಯಮದ ಶಕ್ತಿ. ನಮ್ಮ ಪಾಟೀಲ್ರು ಅವ್ರಿಗೆ ಪ್ಲಾಸ್ಟಿಕ್ ಸರ್ಜರಿ ಹಾಕ್ಬಿಟ್ಟು ಮೂಗನ್ನ ಹಾಕ್ಕೊಟ್ರು. ನಾನು ಅವ್ರ ಹೆಸರು ಅವ್ರು ಇದನ್ನು ರಿವೀಲ್ ಮಾಡಲ್ಲ. ಪ್ರತಿ ವರ್ಷ ತಾಯಿ ಬಂದು ನನ್ನ ಹತ್ರ ಆಶೀರ್ವಾದ ಮಾಡ್ಸಕ್ಕೆ ಕರ್ಕೊಂಡ್ ಬರ್ತಾ ಇದ್ಲ. ನಾನು ಹೇಳಿದೆ, ಕರ್ಕೊಂಡ್ ಬರ್ಬೇಡಿ, ಹಂಗೆ ಆ ಹುಡುಗ ಅದನ್ನ ಬಿಟ್ಬಿಡ್ಬೇಕು. ನೀವೇ ನೀವ ತಾಯಿ, ಮಹಾತಾಯಿ ನೀವು, ಬೇಡ ಇನ್ಮೇಲಿಂದ ಆಶೀರ್ವಾದ ಕರ್ಕೊಂಡ್ ಬರ್ಬೇಡಿ. ಆ ಹುಡುಗ ನೆನಪಲ್ಲಿ ಬರಬಾರ್ದು, ಅವ್ನು ಬೇರೆ ಅವನು ಎತ್ತರಕ್ಕೆ ಹೋಗ್ಬೇಕು ಅವನು ಅಂತ ಹೇಳಿ ಅಂತ. ಒಂದು ಮಾಧ್ಯಮ ಮಾತ್ರ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳಿದೆ. TV9 ಈ ನೆರೆ ಹಾವಳಿ ಬಂದಂತ ಸಂದರ್ಭದಲ್ಲಿ ಬಿಜಾಪುರ ಮತ್ತೆ ಧಾರವಾಡ ಅಲ್ಲಿ 191 ಮನೆಗಳನ್ನು ನಾವು ಕಟ್ಟಿಸ್ಕೊಟ್ವಲ್ಲ, 191 ಮನೆಗಳು. ಒಂದು ವ್ಯವಸ್ಥೆ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ವಲ್ಲ, ಮಾಧ್ಯಮ ಮಾತ್ರ ಇದನ್ನು ಮಾಡ್ಲಿಕ್ಕೆ ಸಾಧ್ಯ. ಅಡಿಕೆ ಪತ್ರಿಕೆಯ ಸಂಪಾದಕರಿದ್ದಾರೆ. ಅಡಿಕೆಗೆ ಏನೇನು ಕೆಮಿಕಲ್ ಅನ್ನ ನಾವು ಹಾಕ್ತೀವಿ, ಅದರಿಂದ ಆದಂತ ಪರಿಣಾಮಗಳು, ಅದರ ಬಗ್ಗೆ ನಾವು ಸಮರ ಸಾರಿದ್ವಿ. ಆಂದೋಲನ ಆಯಿತು, ಒಂದು ಲೆಕ್ಕದಲ್ಲಿ ಸದನದಲ್ಲಿ ಚರ್ಚೆ ಆಯಿತು, ಸರ್ಕಾರ ಒಂದು ನಿರ್ಧಾರಕ್ಕೆ ಬಂತು. ಇದನ್ನ ಮಾಧ್ಯಮ ಮಾಡಬಹುದು ನೋಡಿ. ಇದನ್ನ
ಇಂತಹ ಕೆಲಸಗಳನ್ನ. ನೆರೆ ಹಾವಳಿ ಬಂತು, ಹೆಣ್ಣುಮಕ್ಕಳು ಬಹಳ ಆತಂಕವಾಗಿದ್ರು. ನಾವು ಕೊಡಗಿನಲ್ಲಿ ಒಂದು ಶಾಲೆ ಜೊತೆ ಮಾತಾಡಿದ್ವಿ. ಹೆಣ್ಣು ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ಲಿಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಎಲ್ಲ ದುಡ್ಡು ಮಾಡಿದ್ವಿ. ಹೆಣ್ಣು ಮಕ್ಕಳು ಒಂದು ಸಂಸ್ಥೆಯಲ್ಲಿ ಅವ್ರು ಓದಲಿಕ್ಕೆ ಅವಕಾಶ ಮಾಡಿಕೊಟ್ವಿ, ಅದರ ಖರ್ಚನ್ನ ನಾವು ಭರಿಸಿದ್ವಿ. ಒಂದು ಮಾಧ್ಯಮ ಈ ಕೆಲಸ ಮಾಡಬಹುದಲ್ವಾ? ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ತೋರಿಸಿದ ತಕ್ಷಣ ಸಾಲವಾಗುತ್ತಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಹುಡುಕ್ತೀವಲ್ಲ, ಇದನ್ನ ಮಾಧ್ಯಮ ಮಾಡುವುದಲ್ಲ. ಮಾಧ್ಯಮಕ್ಕೆ ಇರುವಂತ ಶಕ್ತಿ ಅಂತ ಬರೀ ಇಷ್ಟು ಮಾತ್ರ ಅಲ್ಲ. ಒಂದು ಉದಾಹರಣೆ ಕೊಡಬೇಕು. ನಾನು ಕೋವಿಡ್ ಟೈಮಲ್ಲಿ ಜನರನ್ನ ಬೆಸೆಯುವಂತ ಕೆಲಸ ಮಾಡ್ತಾ ಇದ್ದೆ. ಯಾರೋ ಸಹಾಯ ಮಾಡ್ತಾರೆ, ಸಹಾಯ ಮಾಡುವಂತವ್ರಿಗೆ ಯಾರಿಗೋ ನಾವು ನೋಡಿ ಇವರು ಕಷ್ಟದಲ್ಲಿದ್ದಾರೆ, ನೆರವು ಕೊಡಿ ಅಂತ. ಒಂದು ಬಹಳ ಅದ್ಭುತವಾದಂತ ಘಟನೆ ಸರ್, ಅದು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ನನ್ನ ಮಾತನ್ನ. ಸಾಲುಗಟ್ಟಿ ಜನ ನಿಂತಿದ್ರು. ನಮ್ಮ ಹುಡುಗ ಎಲ್ಲ ಡೀಟೇಲ್ ಬರ್ಕೋತಾ ಇದ್ದ. ನಾನು ಒಬ್ರು ಯಜಮಾನರಿದ್ರು, ಸುಮಾರು ಒಂದು 72-76 ವರ್ಷ. ಅವರು ಏನ್ ಯಜಮಾನ್ರೆ ಯಾರಿಗೆ ಸಹಾಯ ಮಾಡ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಸರ್, ಅಲ್ಲ ಏನಾದ್ರು ಸಹಾಯ ಬೇಕಾ ಅಂತ ಕೇಳಿದೆ. ಅದಕ್ಕೆ ಯಜಮಾನ್ ಹೇಳಿದ್ರು, ಇಲ್ಲ ಸರ್ ಸಹಾಯ ಬೇಡ, ನಾನು ಸಹಾಯ ಮಾಡಕ್ ಬಂದೀನಿ ಅಂದ್ರು. ಪಕ್ಕದಲ್ಲಿ ಅವ್ರನ್ನ ಕೂಡಿಸ್ದೆ. ಇವ್ರನ್ನೆಲ್ಲ ಮುಗಿಸಿ ಕೇಳಿದೆ, ಏನ್ ಯಜಮಾನ್ರೆ ಯಾರಿಗೆ ನೆರವು ಕೊಡ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದಂತ ಮಾತು ಅದ್ಭುತ. ನಾನು ದೇಶದ ಪ್ರಧಾನಮಂತ್ರಿಯವರಿಗೆ ಸಹಾಯ ಮಾಡಕ್ ಬಂದೀನಿ ಸರ್. ದೇಶದ ಪ್ರಧಾನಮಂತ್ರಿ ಅವರಿಗೆ ಏನ್ ಮಾಡ್ತೀರಿ ಸ್ವಾಮಿ ಈ ಕೆಲಸನ? ಸರ್ ನನ್ನ ನೇಕಾರ, ಒಬ್ಬ ನೇಕಾರ, ರಿಟೈರ್ಡ್ ಆಗಿರುವಂತ ವ್ಯಕ್ತಿ. ಏನ್ ಕೊಡ್ತೀರಿ? ಆ ಮನುಷ್ಯ ಹೇಳಿದಂತ ಮಾತಿದೆಯಲ್ಲ, ನನ್ನ ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜೀವಮಾನದಲ್ಲಿ ಆ ಮನುಷ್ಯ ಹೇಳ್ತಾರೆ, ಸರ್ ಯಾವ ಸಂದರ್ಭದಲ್ಲಿ ಬೇಕಾದರೂ ನಮ್ಮ ಮೇಲೆ ಯುದ್ಧ ಆಗ್ಬಿಡ್ಬೋದು ಸರ್, ಚೀನಾ ನಮ್ಮ ಮೇಲೆ ಯುದ್ಧ ಸಾರ್ಬಿಡ್ಬೋದು, ನಾವು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಕೈಯನ್ನು ಬಲಪಡಿಸ್ಬೇಕು ಸರ್, ಅದಕ್ಕೆ ನಾನು ದುಡ್ಡು ಕೊಡಕ್ ಬಂದೀನಿ ಅಂದ್ಬಿಟ್ಟು ಪಂಚೆ ಎತ್ತಿ ಆ ಪಟ್ಟಿ ಚಡ್ಡಿಯಿಂದ ದುಡ್ಡು ತೆಗೆದು ನನಗೆ ಕೊಟ್ಟರು. ಎಷ್ಟು ಗೊತ್ತಾ ಸರ್? 500 ರೂಪಾಯಿ ತೆಗೆದ್ರು. 500 ಜೊತೆಗೆ 510 ರೂಪಾಯಿ ಬಂತು. ಅದನ್ನು ನನ್ನ ಕಡೆ ಕೊಟ್ಟರು. ಸರ್ ಇದು ಪ್ರಧಾನಮಂತ್ರಿಯವರು ಮುಟ್ಟಿಸ್ಬೇಕು ಸರ್ ಅಂತ. ನಾನು ಯಾವುದೋ ಉತ್ಸಾಹದಲ್ಲಿ ನಿರಾಶೆ ಮಾಡಬಾರ್ದು ಅಂತ ಯೋಚನೆ ಮಾಡಬೇಡಿ ಯಜಮಾನ್ರೆ, ನಾನು ಇದನ್ನ ಪ್ರಧಾನಮಂತ್ರಿಯವರಿಗೆ ಮುಟ್ಟಿಸ್ತೀನಿ ಅಂತ. 510 ರೂಪಾಯಿ 510 ರೂಪಾಯಿ ಕೊಟ್ಟಿದ್ದು ದೊಡ್ಡದಲ್ಲ. ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು, ಸರ್ ನಾನು ಕೊಡೋದು ಬಿಡಿ ಸರ್, ನಾನು ಜೀವ ಇರೋ ತನಕ ಪ್ರತಿ ತಿಂಗಳು ನಿಮ್ಗೆ 500 ರೂಪಾಯಿ ತಂದು ಕೊಡ್ತೀನಿ ನಾನು. ಅದಲ್ಲ ಸರ್ ಪ್ರಶ್ನೆ, ನಿಮ್ಮಂತ ಯುವಕರು ಮಾಡಬೇಕು ಸರ್, ನಿಮ್ಮ ದುಡಿಮೆಯ ಒಂದು ಭಾಗವನ್ನು ಕೊಡಬೇಕು ಸರ್, ಆವಾಗ ಮಾತ್ರ ದೇಶ ಉದ್ಧಾರ ಆಗುತ್ತೆ ಸರ್ ಅಂತ. ಏನ್ ಸರ್ ಇವಾಗಲೂ ನನ್ನ ಬೈ ಜುಮ್ ಅಂತ ಇದೆ. ಹಂಗೇನೆ ಎಂತ ನೋಡಿ, ಆ ಮನುಷ್ಯ ಬಂದು ಆಶೀರ್ವಾದ ಮಾಡಿದ್ರು ಅಂತ ಅನ್ಸುತ್ತೆ. ಡೆಲ್ಲಿಯಿಂದ ಕರೆ ಬಂತು, ಬನ್ನಿ ಪ್ರಧಾನಮಂತ್ರಿ ಅವ್ರು ಇಂಟರ್ವ್ಯೂ ಮಾಡಿ ಅಂತ. ಹೋಗಿ ಪ್ರಧಾನಮಂತ್ರಿ ಅವ್ರಿಗೆ ಇಂಟರ್ವ್ಯೂ ಮಾಡಿ 2.25 ಗಂಟೆ ನಂದು ಚರ್ಚೆ ಆಯ್ತು. ಚರ್ಚೆ ಆದ್ಮೇಲೆ ನಾನು ಪ್ರಧಾನಮಂತ್ರಿ ಅವ್ರಿಗೆ ಹೇಳಿದೆ, ಸರ್ ನನ್ನೊಂದು ಮನವಿ ಇದೆ ನಿಮ್ಮ ಹತ್ರ ಅಂತ. ಏನು ಅಂತ ಕೇಳಿದ್ರು ಮೋದಿಯವರು. ನಿಮ್ಗೊಂದು ಅದ್ಭುತವಾದ ಗಿಫ್ಟ್ ತಂದೀನಿ ಸರ್ ನಾನು ಒಂದೇ. ಏನು ಅಂತ ಕೇಳಿದ್ರು. ನಾನು ತೆಗೆದೆ, ಸರ್ 510 ರೂಪಾಯಿ, ಒಬ್ಬ ನೇಕಾರ ಕೊಟ್ಟಿರುವಂತ 510 ರೂಪಾಯಿ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಪ್ರಧಾನಮಂತ್ರಿಗಳು ಅದನ್ನು ಇಸ್ಕೊಂಡು ಅದನ್ನು ಫೀಲ್ ಮಾಡಿದ ರೀತಿ ಇದೆಯಲ್ಲ, ನನ್ನ ಕಣ್ಣು ಎದುರುಗಡೆನೆ ಇದೆ. ಅವ್ರ ಕಣ್ಣಲ್ಲಿ ನೀರು ಬಂತು. 500 ರೂಪಾಯಿ ನಮ್ಮ ರಾಜಕಾರಣಿಗಳಿಗೆ ಕೊಡಿ, ಎಡಗೈ ಇಸ್ಕೊಳ್ಳಲ್ಲ ನಾವು. ಹೇಗೆ ಒಬ್ಬ ನಾಯಕ ಭಿನ್ನವಾಗಿ ನಿಲ್ತಾನೆ ಅನ್ನೋದು ಬೆಸ್ಟ್ ಎಕ್ಸಾಂಪಲ್ ಅಷ್ಟೇ. ನಾನೇ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ನೋಡಿ, ಆ ವ್ಯಕ್ತಿ ನೆಕ್ಸ್ಟ್ ಮಂತ್ ಇನ್ಮೇಲೆ ಸತ್ತೋಗ್ಬಿಟ್ರು, ಆಕ್ಸಿಡೆಂಟ್ ಇದಾಗಿ, ಹಾರ್ಟ್ ಅಟ್ಯಾಕ್ ಆಗಿ. ನನಗೆ 500 ರೂಪಾಯಿ ಕೊಡಬೇಕು, ನನ್ನ ಹೆಂಡತಿ ತಗೊಂಡು ಕೊಟ್ಟಿದ್ದಾನೆ, ಇಟ್ಕೊಂಬ ಅದನ್ನ, ನಾನು ಹೋಗ್ಬೇಕಾರೆ ಕೊಡ್ಬೇಕು ಅಂತ. ನಾನು ಡೆಲ್ಲಿಗೆ ಹೋಗ್ಬೇಕಾದ್ರೆ ಹೇಳಿದೆ, ಅದು 510 ರೂಪಾಯಿ ಕೊಟ್ಟಿದ್ದಲ್ಲ ಕೊಡು ಅಂತ. ಅವಳು ಅದನ್ನ ಈ ನಮ್ಮ ಮನೆಯಲ್ಲಿ ದೇವರ ಮೀಸಲು ಡಬ್ಬಿ ಅಂತ ಇರುತ್ತೆ, ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ಲು. ಇದ್ಯಾಕೆ ಇಲ್ಲ ಅಂತ ಕೇಳಿದ್ಲು. ನಾನು ಹೇಳಿದೆ, ಈ 510 ರೂಪಾಯಿ ನನ್ನ ಇಂಟರ್ವ್ಯೂ ದಿಕ್ಕನ್ನು ಬದಲಾಯಿಸುತ್ತೆ ನೋಡು ಅಂದೆ. ಹಂಗೆ ಆಯ್ತು. ಒಬ್ಬ ಸಾಮಾನ್ಯ ವ್ಯಕ್ತಿಯ ದೊಡ್ಡ ಕಾಣಿಕೆಯನ್ನ, ಬೆಲೆ ಕಟ್ಟದಾದಂತಹ ಕಾಣಿಕೆಯನ್ನ ನಾವು ಹೋಗಿ ಪ್ರಧಾನಮಂತ್ರಿಗಳಿಗೆ ಮುಟ್ಟಿಸ್ತೀವಿ ಅಂದರೆ ಮಾಧ್ಯಮದ ಶಕ್ತಿ ಏನಿದೆ ಯೋಚನೆ ಮಾಡಿ. ಇದು ಮಾಧ್ಯಮ. ದಿವಸ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಶತಮಾನಿಗಳು ಕೇಳ್ತಾರೆ ಲೈಫ್ ಸ್ಪ್ಯಾನ್ ಏನು ಅಂತ. ನಾವು ಸತ್ತಮೇಲೂ ಕೂಡ ನಾವು ಮಾಡಿದಂತ ಸೇವೆ ಇದೆಯಲ್ಲ, ನಮ್ಮ ಮುಖಾಂತರ ಇವನೇನೋ ಒಂದು ವಿಭಿನ್ನವಾದಂತ ಹೆಜ್ಜೆ ಇಟ್ಟಿದ್ದ ಗಂಟ್ರಿ ಅಂತಂದ್ರೆ ನಾವು ಶಾಶ್ವತ. ಹಲವಾರು ಅಡೆತಡೆಗಳ ನಡುವೆನೂ ಕೂಡ ನಾವು ಕೆಲಸ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಯಾರು ಏನಾದ್ರೂ ಹಣೆ ಪಟ್ಟಿ ಕಟ್ಟಲಿ, ಡೋಂಟ್ ಕೇರ್. ಮೊನ್ನೆ ನನ್ನ ಮಗಳು ಒಂದು ಹಾಡು ಹೇಳ್ತಾ ಇದ್ರು, ಮಹಾವೀರ ವಿಕ್ರಮ ಬಜರಂಗಿ ರಂಗಬಂಧ ನುಡಿಯಲ್ಲಿ. ಅದಲ್ಲೇ ಅದು ಎರಡನೇ ನನಗೆ ಬಹಳ ರಘು ಅಂತ ಅನ್ಸ್ಬಿಡ್ತು. ಕುಮ್ಮತಿ ನಿವಾರ ಸುಮತಿಕೆ ಸಂಗಿ, ಮೊದಲೇ ನಮ್ಮ ಸಂಘದವರು ಅಂತಾರೆ. ಈ ಸಂಗೀತ ಬಗ್ಗೆ ಶಬ್ದ ಕೇಳ್ಬಿಡೋಣ ಅಂತ ಹೇಳಿ
ಇಂತಹ ಹತ್ತಾರು ಬರ್ತವೆ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಗುರಿ, ನಿಮ್ಮ ಹೆಜ್ಜೆ ಹೋಗ್ತಾ ಇದೆ, ಸಮಾಜಕ್ಕೆ ಖಂಡಿತವಾಗಲೂ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ. ಸೊ ಇದು ಸಂಗತಿ ಸರ್. ಹಾಗಾದ್ರೆ ನೀವು 24 ಕ್ಯಾರೆಟ್ ಚಿನ್ನನ ಸರ್? ಅಲ್ಲ, ಅದರಲ್ಲಿ ಸೇರಿರುವಂತ ತಾಮ್ರದ ರುಬ್ಬು ಇದೆ ನನ್ನಲ್ಲಿ. ನಾನು 24 ಕ್ಯಾರೆಟ್ ಅಲ್ಲ, ಆದ್ರೆ ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗಿಲ್ಲ. ಈ ಮನೋಭಾವನೆ ನನಗೆ ಸಹಾಯ ತನಕ ಇರುತ್ತೆ. ಸೊ ಇದು ದೊಡ್ಡವರು ಎದುರುಗಡೆಗೆ ಮಾತಾಡ್ಲಿಕ್ಕೆ ಸುದೀರ್ಘ ಮಾತಾಡಿದೆ, ದಯವಿಟ್ಟು ಕ್ಷಮೆ ಇರಲಿ. ಇಂಥ ಹತ್ತಾರು ಸಂಗತಿಗಳಿದೆ, ಮತ್ತೊಂದು ಸರಿ ಯಾವಾಗಾದ್ರೂ ಸೇರೋಣ, ಮಾತಾಡೋಣ. ಈ ಪ್ರಶಸ್ತಿ ಭಂಡಾರಿಯವರ ಹೆಸರಲ್ಲಿ ಕೊಟ್ಟಿರುವಂತಹ ಪ್ರಶಸ್ತಿ ನನ್ನ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದೆ. ಇನ್ನಷ್ಟು ಜಾಗೃತವಾಗಿ ನಾನು ಇರಬೇಕು. ಸೊ ಅಂತ ಒಂದು ಪಾಠ ಹೇಳಿದೆ. ನನ್ನ ಕನ್ಸಿಡರ್ ಮಾಡಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು.